सुपताराये यस्मन् विश्वानि देव वायुनानि विद्वान् युध्यस्मर जुब्राणामेनो भविष्णाम ते नमः मुक्तिं विधेम। ओं नमः शिवाय शिवाय नमः। ओं रामाय रामभद्राय रामचंद्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मज वानरयूथमुख्यं श्रीरामदूतं शिरसा नमामि। अखंड जगदाकारं शांतिरूपस्वरूपिणे अवधूत परब्रह्म नित्यानंद नमोस्तुते। नित्यानंद अवधूत दिगंबराय नमः। हरि ओಂ। ಶ್ರೀ ಗುರು ಚರಣದ ಕಮಲಗಳಿಗೆ ಸರ್ವಸ್ವವನ್ನು ಅರ್ಪಿಸಿಕೊಂಡು ಶ್ರೀ ಗುರುಗೀತೆಯ 115ನೇ ಶ್ಲೋಕದಿಂದ ಮುಂದುವರಿಸುತ್ತಿದ್ದೇನೆ. ಹರಿ ಓಂ. ಅಂಗುಷ್ಠಮಾತ್ರಂ ಪುರುಷಂ ಧ್ಯಾಯತಶ್ಚಿನ್ಮಯಂ ಹೃದಿ ತತ್ರ ಸ್ಫುರತಿ ಭಾವೋ ಯಶೃಣೋತಂ ಕಥಯಾಮ್ಯಹಂ. ಹೃದಯದಲ್ಲಿ ಅಂಗುಷ್ಠ ಪ್ರಮಾಣದ ಚಿನ್ಮಯನಾದ ಆತ್ಮನ ಧ್ಯಾನವನ್ನು ಮಾಡುತ್ತಾ ಯಾವ ಭಾವವು ಸ್ಫುರಿತವಾಗುತ್ತದೆಯೋ ಅದನ್ನು ಕುರಿತು ನಾನು ಹೇಳುತ್ತೇನೆ, ಕೇಳು. ಅಗೋಚರಂ ತದಾಗಮ್ಯಂ ನಾಮರೂಪ ವಿವರ್ಜಿತಂ ನಿ ಶಬ್ದಂ ತದ್ಬಿಜಾನಿಯಾತ್ ಸ್ವಭಾವಂ ಬ್ರಹ್ಮ ಪಾರ್ವತಿ. ಹೇ ಪಾರ್ವತಿ, ಅಗೋಚರ, ಆಗಮ್ಯ, ನಾಮರಹಿತ, ರೂಪರಹಿತ, ಶಬ್ದರಹಿತ, ನಿಶಬ್ದ ಎಂಬ ಸ್ವಭಾವವೇ ಬ್ರಹ್ಮ ಎಂದು ತಿಳಿಯಬೇಕು. ಯಥಾ ಗಂಧಂ ಸ್ವಭಾವೇನ ಕರ್ಪೂರ ಕುಸುಮಾದೀಷು ಶೀತೋಷ್ಣಾದಿ ಸ್ವಭಾವೇನ ತಥಾ ಬ್ರಹ್ಮ ಚ ಶಾಶ್ವತಂ. ಹೇಗೆ ಕರ್ಪೂರ ಮತ್ತು ಪುಷ್ಪಾದಿಗಳನ್ನು ಸುಗಂಧವು ಸ್ವಾಭಾವಿಕವೋ, ಹೇಗೆ ಚಳಿ ಸೆಕೆ ಸ್ವಾಭಾವಿಕವೋ, ಹಾಗೆಯೇ ಬ್ರಹ್ಮನು ಶಾಶ್ವತವಾಗಿದ್ದಾನೆ. ಸ್ವಯಂ ತಥಾವಿದೋ ಅಭೂತ್ವಂ ಸ್ಥಾತವ್ಯಂ ಯತ್ರ ಕುತ್ರಚಿತ್ ಕೀಟಭ್ರಮರಾವತತ್ರ ಧ್ಯಾನಂ ಭವತಿ ತಾದೃಶಂ. ಈ ರೀತಿ ಬ್ರಹ್ಮರೂಪವನಾಗಿ ಸಂಸಾರದಲ್ಲಿ ಎಲ್ಲಿಯಾದರೂ ಇರು. ಕೀಟವು ಭ್ರಮರವು ಧ್ಯಾನದಿಂದ ಹೇಗೆ ಭ್ರಮರವೇ ಆಗುತ್ತದೆಯೋ ಹಾಗೆಯೇ ಬ್ರಹ್ಮನ ಧ್ಯಾನದಿಂದ ಜೀವಾತ್ಮನು ಬ್ರಹ್ಮನೇ ಆಗುತ್ತಾನೆ. ಗುರು ಧ್ಯಾನಂ ತದಾ ಕೃತ್ವಂ ಸ್ವಯಂ ಬ್ರಹ್ಮ ಭವೇತ್ ಪಿಂಡೇ ಪದೇ ತದಾ ರೂಪೇ ಮುಕ್ತೋಸೋ ನಾತ್ರ ಸಂಶಯಃ. ಅಂತಃಕರಣದಲ್ಲಿ ಅಂತಹ ಗುರುವಿನ ಧ್ಯಾನವನ್ನು ಮಾಡುತ್ತಾ ಶಿಷ್ಯರು ಸ್ವಯಂ ಬ್ರಹ್ಮಮಯನಾಗುತ್ತಾನೆ. ಪಿಂಡದಲ್ಲಿ, ಪದದಲ್ಲಿ, ರೂಪದಲ್ಲಿ ಅವನು ಮುಕ್ತನಾಗುವುದರಲ್ಲಿ ಸಂಶಯವಿಲ್ಲ. ಶ್ರೀ ಪಾರ್ವತಿ ಉವಾಚ. ಪಿಂಡಂ ಕಿಂ ತೋ ಮಹಾದೇವಂ ಪದಂ ಕಿಂ ಸಮಾದಾಹೃತಂ ರೂಪತಿತಂ ಚ ರೂಪಂ ಕಿಂ ಏತದಾಖ್ಯಾಹಿ ಶಂಕರ. ಪಾರ್ವತಿಯು ಹೇಳುತ್ತಾಳೆ, ಏ ಮಹಾದೇವ, ಪಿಂಡ ಎಂದರೇನು, ಪದ ಎಂದರೇನು, ಇದರ ವಿಸ್ತಾರವಾಗಿ ಹೇಳು. ಶ್ರೀ ಮಹಾದೇವ ವಾಚ. ಪಿಂಡಂ ಕುಂಡಲಿನಿ ಶಕ್ತಿ ಪದಂ ಹಂಸಮುದಾಹೃತಂ ರೂಪಂ ಬಿಂದುರಿತಿ ಜ್ಞೇಯಂ ರೂಪತೀತಂ ನಿರಂಜನಂ. ಹೇ ಶ್ರೀ ಮಹಾದೇವನು ಹೇಳುತ್ತಾನೆ, ಹೇ ದೇವಿ, ಕುಂಡಲಿನಿ ಶಕ್ತಿಯನ್ನು ಪಿಂಡ ಎನ್ನುತ್ತಾರೆ, ಹಂಸವನ್ನು ಪದ ಎನ್ನುತ್ತಾರೆ, ಬಿಂದು ರೂಪ ಎನ್ನುತ್ತಾರೆ, ಬಿಂದುವನ್ನು ರೂಪ ಎನ್ನುತ್ತಾರೆ, ನಿರಂಜನ ನಿರಾಕರನು ರೂಪಾತೀತನು ಎನ್ನುತ್ತಾರೆ. ಪಿಂಡೇ ಮುಕ್ತ ಪದೇ ಮುಕ್ತ ರೂಪೇ ಮುಕ್ತ ವರಾನನೆ ರೂಪತೀತೇ ತೂಯೇ ಮುಕ್ತ ಸೇ ಮುಕ್ತ ನಾತ್ರ ಸಂಶಯ. ಯಾರ ಕುಂಡಲಿನಿ ಶಕ್ತಿಯು ಜಾಗೃತವಾಗಿದೆಯೋ, ಯಾರ ಹಂಸ ಪದದಲ್ಲಿ ಪ್ರಾಣ ಸ್ಥಿರವಾಗಿದೆಯೋ, ಯಾರಿಗೆ ಆತ್ಮ ಜ್ಯೋತಿ ರೂಪ ನೀಲಬಿಂದುವಿನ ದರ್ಶನವಾಗಿದೆಯೋ ಮತ್ತು ಯಾರು ನಿರಂಜನ ನಿರಾಕಾರ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ದಾರೆಯೋ ಅವರೇ ಮುಕ್ತರು, ಇದರಲ್ಲಿ ಸಂಶಯವಿಲ್ಲ. ಸ್ವಯಂ ಸರ್ವಮಯೋ ಭೂತ್ವಂ ಪರಂ ತತ್ವ ವಿಲೋಕಯೇತ್ ಪರಾತ್ ಪರತರಂ ನನ್ಯಾತ್ ಸರ್ವಮೇತನ್ನಿರಾಲಯಂ. ತಾನೇ ಸರ್ವಮಯನಾಗಿ ಆ ಪರಮ ತತ್ವವನ್ನು ನೋಡಬೇಕು. ಆ ಪರಮತತ್ವದಿಂದಾಚೆ ಏನೂ ಇಲ್ಲ, ಎಲ್ಲ ಇದೆನ್ನೆಲ್ಲ ನಿರಾಶ್ರಯವಾಗಿದೆ.
ತಸ್ಯಾವಲೋಕನಂ ಪ್ರಾಪ್ತಂ ಸರ್ವಸಂಗವಿವರ್ಜಿತಾಃ ಏಕಾಕೀ ನಿಸ್ಸೃಹಂ ಶಾಂತಸ್ತಿಷ್ಠಾಸೀತ್ ತತ್ಪ್ರಸಾದತಃ. ಅವನ ದರ್ಶನವನ್ನು ಪಡೆದು ಮನುಷ್ಯರು ಎಲ್ಲ ಆಸಕ್ತಿಗಳನ್ನು ಬಿಟ್ಟವನಾಗಿ ಒಬ್ಬಂಟಿಗನಾಗಿ ನಿಸ್ಸೃಹನಾಗಿ ಶಾಂತನಾಗಿ ಶ್ರೀ ಗುರುವಿನ ಕೃಪೆಯಿಂದ ಸ್ಥಿರನಾಗುತ್ತಾನೆ. ಲಬ್ಧಂ ವಾ ಸ್ವಲ್ಪಂ ವಾ ಬಹುಲಂ ತದಾ ನಿಷ್ಕಾಮೇನೈವ ಭೋಕ್ತವ್ಯಂ ಸದಾ ಸಂತುಷ್ಟಚೇತಸ. ಇಷ್ಟಪ್ರಾಪ್ತಿಯಾಗಲಿ ಅಥವಾ ಆಗದಿರಲಿ, ಸ್ವಲ್ಪವೇ ದೊರೆಯಲಿ ಅಥವಾ ಬಹಳವಾಗಿ ದೊರೆಯಲಿ, ಇಚ್ಛಾರಹಿತನಾಗಿ ಅಥವಾ ನಿಷ್ಕಾಮ ಭಾವದಿಂದ ಸದಾ ಸಂತುಷ್ಟಚಿತ್ತದಲ್ಲಿ ಅದನ್ನು ಭೋಗಿಸಬೇಕು. ಸರ್ವಜ್ಞ ಪದಮಿತ್ಯಾಹುರ್ದೇಹಿ ಸರ್ವಮಯೋ ಬುಧಃ ಸದಾನಂದ ಸದಾ ಶಾಂತೋ ರಮತೆ ಯತ್ರ ಕುತ್ರಚಿತ್. ಯಾವ ಪದವನ್ನು ಪಡೆದು ದೇಹಿಯಾಗಿ ಜೀವನು ಸರ್ವಮಯನಾಗುತ್ತಾನೆಯೋ ಆ ಪದವನ್ನು ಸರ್ವಜ್ಞ ಪದ ಎನ್ನುತ್ತಾರೆ. ಸದಾ ಶಾಂತನಾಗಿ ಸದಾ ಆನಂದ ಎಲ್ಲಿದ್ದರೂ ರಮಿಸುತ್ತಾನೆ. ಯತ್ರೈವ ತಿಷ್ಠತೆ ಸೋಪಿ ಸಾದೇಶೆ ಪುಣ್ಯಭಾಜನಂ ಮುಕ್ತಸ್ಯ ಲಕ್ಷಣಂ ದೇವಿ ತಾವಗ್ರೇ ಕಥಿತಂ ಮಯಾ. ಅಂತಹವನು ಎಲ್ಲಿ ವಾಸಿಸುತ್ತಾನೋ ಆ ದೇಶವು ಪುಣ್ಯಶಾಲಿಯಾದುದು. ಹೇ ದೇವಿ, ನಾನು ನಿನಗೆ ಮುಕ್ತ ಪುರುಷನ ಲಕ್ಷಣಗಳ ವರ್ಣನೆಯನ್ನು ಮಾಡಿದ್ದೇನೆ. ಉಪದೇಶಂಸ್ತದಾ ದೇವಿ ಗುರುಮಾರ್ಗೇಣ ಮುಕ್ತಿದ ಗುರುಭಕ್ತಿಸ್ತದಾ ಧ್ಯಾನಂ ಸಕಲಂ ತವ ಕೀರ್ತಿತಂ. ಹೇ ದೇವಿ, ಗುರುಮಾರ್ಗದ ಮೂಲಕ ಮುಕ್ತಿಯನ್ನು ಕೊಡುವ ಉಪದೇಶ, ಗುರುಭಕ್ತಿ ಹಾಗೂ ಧ್ಯಾನ ಇವೆಲ್ಲವನ್ನು ನಾನು ನಿನಗೆ ಹೇಳಿದ್ದೇನೆ. ಅನೇಕ ಯದ್ಭವೇತ್ ಕಾರ್ಯಂ ತದ್ಭವಾಮಿ ಮಹಾಮತೆ ಲೋಕೋಪಕಾರಕಂ ದೇವಿ ಲೌಕಿಕಂ ತು ನ ಭಾವಯೇತ್. ಹೇ ದೇವಿ, ಮಹಾಬುದ್ಧಿಶಾಲಿನಿ, ಗುರುಭಕ್ತಿಯಿಂದ ಯಾವ ಕಾರ್ಯವು ಸಿದ್ಧವಾಗುತ್ತದೆಯೋ ಅದನ್ನು ಹೇಳುತ್ತೇನೆ. ಇದರ ಉಪಯೋಗವನ್ನು ಲೋಕೋಪಕಾರಕ್ಕಾಗಿ ಮಾಡಬೇಕು, ಲೌಕಿಕ ಕಾರ್ಯಕ್ಕಾಗಿ ಮಾಡಬಾರದು. ಲೌಕಿಕ ಕಾರ್ಯರ್ಮಣೋ ಯಾಂತಿ ಜ್ಞಾನಹೀನ ವವರ್ಣವಂ ಜ್ಞಾನೇತು ಭವಯೇ ಸರ್ವಂ ಕರ್ಮ ನಿಷ್ಕರ್ಮಂ ಯತ್ಕೃತಂ. ಲೌಕಿಕ ಕಾರ್ಯಕ್ಕಾಗಿ ಉಪಯೋಗ ಮಾಡುವ ಜ್ಞಾನಹೀನರಾದ ಜನರು ಸಂಸಾರ ಸಮುದ್ರದಲ್ಲಿಯೇ ಬಿದ್ದಿರುತ್ತಾರೆ. ಜ್ಞಾನಿಯು ಮಾಡಿದ ಎಲ್ಲ ಕಾರ್ಯಗಳು ನಿಷ್ಕರ್ಮವಾಗುತ್ತದೆ ಎಂದು ತಿಳಿಯಬೇಕು. ಹರಿ ಓಂ. ಶ್ರೀ ಗುರುಗೀತೆಯ 130 ಶ್ಲೋಕ ಇಲ್ಲಿಗೆ ಸಮಾಪ್ತಿಯಾಯಿತು. ಇದು ಕೇಳಿದ ಎಲ್ಲರಿಗೂ ಶ್ರೀ ಗುರು ಕೃಪೆ ಉಂಟಾಗಲಿ, ಸದಾ ನಿಮಗೆ ಆನಂದ ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಃ. ಮನೋಜವಂ ಮಾರುತೋಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ.